ಕಾಲಿನ ಗುರುತುಗಳು ಓಣಿಗಲ್ಲಿನವರೆಗೆ ಹೋಗಿ ಅಲ್ಲೇ ನಿಂತುಬಿಡುತ್ತವೆ. ಅಂದ್ರೆ ಅವನು ಆ ಕಲ್ಲನ್ನ ದಾಟಲೇ ಇಲ್ಲ. ಆದರೂ ಅವನು ಕಾಣೆಯಾಗಿದ್ದಾನೆ. ಹಳ್ಳಿ ಭಯದಲ್ಲಿ, ವಸುಧೇಂದ್ರ ಕುತೂಹಲದಲ್ಲಿ. ರಾತ್ರಿ ಮಳೆಯ ಮಧ್ಯೆ ಟಾರ್ಚ್ ಹಿಡಿದು ವಸುಧೇಂದ್ರ ಓಣಿಗಲ್ಲಿನ ಬಳಿ ಬರುತ್ತಾನೆ. ಕಲ್ಲು ಕೇವಲ ಕಲ್ಲಲ್ಲ, ಅದರ ಮೇಲೆ ಅಪರೂಪದ ಚಿಹ್ನೆಗಳು, ಹಳೆಯ ಲಿಪಿಯಲ್ಲಿ ಏನೋ ಕೆತ್ತಿದಂತೆ. ಅವರು ಟಾರ್ಚ್ ಬೆಳಕು ಹಾಕಿದ ತಕ್ಷಣ ಗುರುತು ಇಲ್ಲದಂತಹ ಭಾರೀ ಗಾಳಿ, ಕಲ್ಲಿನ ಹಿಂದಿನಿಂದ ಕಿರುಚುವ ಶಬ್ದ, ಮನುಷ್ಯನದೋ ಪ್ರಾಣಿಯದೋ ಗೊತ್ತಾಗದ ಧ್ವನಿ. ಯಾರಲ್ಲಿ ಎಂದು ಅವರು ಕೂಗುತ್ತಾರೆ. ಉತ್ತರ ಮೌನ. ಮರುದಿನ ಬೆಳಿಗ್ಗೆ ವಸುಧೇಂದ್ರನ ಮನೆಯ ಬಾಗಿಲಿನ ಮೇಲೆ ಅದೇ ಚಿಹ್ನೆ, ಅದೇ ಓಣಿಗಲ್ಲಿನ ಗುರುತು. ಹಳ್ಳಿ ಜನರ ಕಣ್ಣುಗಳಲ್ಲಿ ಒಬ್ಬೇ ಪ್ರಶ್ನೆ: ಇದು ನಮ್ಮನ್ನ ಹಿಂಬಾಲಿಸ್ತಿದೆಯಾ ಅಥವಾ ಯಾರಾದರೂ ಇದನ್ನ ಜಾಗೃತಗೊಳಿಸಿದ್ದಾರಾ? ಒಂದು ರಾತ್ರಿ